ಸಭೆಯಲ್ಲಿನ ಜಯಶಾಲಿಗೆ ಯೋಗ್ಯ ಸನ್ಮಾನವನ್ನು ಕೊಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಅಂದ ಸರಣಿಯಲ್ಲಿ ನಾವು ಈ ತಿಂಗಳು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 2ನೇ ಅಧ್ಯಾಯ 6-7 ವಚನಗಳು. ಪ್ರಕಟಣೆ 2ನೇ ಅಧ್ಯಾಯ 6-7 ವಚನಗಳು. ವಾಕ್ಯ ಹೇಗೆ ಹೇಳ್ತದೆ? ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೊಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತನ್ನ ಆತ್ಮನ ಮೂಲಕ ನಮಗೆ ಈ ಸಂಗತಿಗಳನ್ನು ವಿವರಿಸಲಿ. ನಾವೀಗ ಓದಿದ ಈ ದೇವರ ವಾಕ್ಯದ ಭಾಗ ಪ್ರಕಟಣೆ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ, ಈ 2 ಅಧ್ಯಾಯಗಳು ಹೇಗೆ ವಿಶೇಷವೆಂದರೆ ದೇವರು ಪ್ರತಿ ಸಭೆಗೆ, ಯೇಸು ಕ್ರಿಸ್ತನು ಪ್ರತಿ ಸಭೆಗೆ ಪತ್ರವನ್ನು ಬರೆಸ್ತಾನೆ. ಪ್ರತಿ ಸಭೆಯಲ್ಲಿ ನಾವು ಓದುವ ಮಾತುಗಳೆಲ್ಲವೂ ಸ್ವತಃ ಯೇಸು ಕ್ರಿಸ್ತನ ನುಡಿಗಳು. ಹೇಗೆ ಪೌಲನು ಬರೆದ ಪತ್ರಿಕೆಗಳು, ಪೇತ್ರನು ಬರೆದ ಪತ್ರಿಕೆಗಳು, ಯೋಹಾನನು ಬರೆದ ಪತ್ರಿಕೆಗಳು ಎಂಬುದಾಗಿ ಓದ್ತೇವೋ, ಹಾಗೆ ಪ್ರಕಟಣೆ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 7 ಸಭೆಗಳಿಗೆ ಇದು ಯೇಸು ಕ್ರಿಸ್ತನ ಪತ್ರಿಕೆಗಳು, ಸ್ವತಃ ಯೇಸು ಕ್ರಿಸ್ತನ ಪತ್ರಿಕೆಗಳು. ಇಲ್ಲಿ ಪ್ರತಿ ಸಭೆಯ ಕುರಿತಾಗಿ ಬರುವಾಗ ಆತನು ಪ್ರತಿ ಸಭೆಗೂ ತನ್ನದೇ ಆದ ಪ್ರಕಟಣೆಗಳನ್ನ ಆ ಸಭೆಗೆ ನಾನು ಎಂಥವನಾಗಿ ಪ್ರಕಟವಾಗಿದ್ದೇನೆ ಎಂಬುದನ್ನು ಆತನು ತೋರ್ಪಡಿಸಿಕೊಳ್ತಾನೆ. ಹೆಚ್ಚು ಕಮ್ಮಿ ಪ್ರತಿ ಸಭೆಗಳನ್ನ ಆತನು ಹೊಗಳ್ತಾನೆ ಮತ್ತು ಪ್ರತಿ ಸಭೆಯಲ್ಲಿರುವಂಥ ಕೊರತೆಗಳನ್ನ ಆತನು ತಿಳಿಯಪಡಿಸ್ತಾನೆ. ಎಲ್ಲಿ ತಿದ್ದಿಕೊಳ್ಳಬೇಕೆನ್ನುವಂಥ ಆಲೋಚನೆ ಕೊಡ್ತಾನೆ. ನಂತರ ತಿರುಗಿಕೊಳ್ಳುವಂಥ ಎಚ್ಚರಿಸ್ತಾನೆ. ಮತ್ತು ಜಯಶಾಲಿ ಆಗಿರುವವನಿಗೆ ಆತನು ತಕ್ಕ ಬಿರುದನ್ನು ಅಥವಾ ಬಹುಮಾನವನ್ನು ಆತನು ಕೊಡ್ತಾನೆ. ಪ್ರತಿ ಸಭೆಗೆ ತಪ್ಪದೆ ಹೇಳುವಂಥ ಒಂದು ಮಾತಿದೆ, ದೇವರಾತ್ಮನ ಹೇಳುವುದನ್ನು ಅಥವಾ ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನ ಕೇಳಲಿ. ಈ ಮಾತು ಮಾತ್ರ ಎಲ್ಲ ಸಭೆಗೂ ಒಂದೇ ವಿಧದಲ್ಲಿದೆ. ಇಲ್ಲಿ ಎಫೆಸ ಸಭೆ ಕುರಿತು, ಇದು ಮೊದಲನೇ ಸಭೆ. ಎಫೆಸ ಸಭೆಯ ಕುರಿತು ಮಾತನಾಡುವಾಗ ಅದರ ಕುರಿತು ಅನೇಕ ಶ್ಲಾಘನೆಗಳಿದೆ, ಅನೇಕ ಹೊಗಳಿಕೆಗಳಿದೆ. ಆದರೆ ನೇರವಾಗಿ ಒಂದು ಭಾಗದಲ್ಲಿ ತಿದ್ದಿಕೊಳ್ಳುವುದಕ್ಕೆ ಹೇಳ್ತಾನೆ. ಅದು ಎಲ್ಲಿಂದ ಬಿದ್ದಿದೆಯೋ ಅದು ಎಫೆಸ ಸಭೆಗೆ ಈಗ ಆತನು ಮಾತನಾಡುವಾಗ ಆತನು ಹೇಳ್ತಾನೆ, ಅದು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೆನಪಿಗೆ ತಂದುಕೊಂಡು ಅದು ದೇವರ ಕಡೆಗೆ ತಿರುಗಿಕೊಳ್ಳಲಿ. ಒಂದು ಮತ್ತು ಇದಕ್ಕಿಂತ ಮೊದಲು ಆತನು 4ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಇದಕ್ಕೆ ದೇವರ ಮೇಲೆ ಒಂದು ಮೊದಲು ಪ್ರೀತಿ ಇತ್ತು ಅಥವಾ ಫಸ್ಟ್ ಲವ್ ಎನ್ನುವಂಥದ್ದಿತ್ತು. ಆದರೆ ಎಲ್ಲಿಯೋ ಅದು ಬಿಟ್ಟು ಬಿಟ್ಟಿದೆ. ಅದನ್ನು ಆತನು ಬಹಳ ಸೌಮ್ಯವಾಗಿ ಅದಕ್ಕೆ ಎಚ್ಚರಿಸ್ತಾನೆ. ಬಹಳ ಆಶ್ಚರ್ಯ, ದೇವರ ಕಡೆಗೆ ತಿರುಗಿಕೋ ಎನ್ನುವಂಥ ಮಾತು ಈ ಸಭೆಗಳಲ್ಲಿ 5 ಸಭೆಗಳಲ್ಲಿ ನಾವು ಅದನ್ನು ಕೇಳಿಸಿಕೊಳ್ತೇವೆ. 7 ಸಭೆಗಳಲ್ಲಿ 5 ಸಭೆಗೆ ಆ ಮಾತನ್ನು ಹೇಳ್ತಾನೆ. ದೇವರನ್ನ ಬಿಟ್ಟು ಅಥವಾ ದೇವರಿಗೆ ಬೆನ್ನು ಮಾಡಿದವರಿಗೆ ಮಾತು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ, ಅಥವಾ ಸುವಾರ್ತಿಕನು ಇದನ್ನು ಸಾರುವಾಗ ದೇವರನ್ನು ಅರಿಯದ ಜನರಿಗೆ ಮಾತು, ಪ್ರವಾದಿಗಳು ಮಾತನಾಡುವಾಗ ದೇವರನ್ನು ಅರಿತು ದೇವರನ್ನು ಬಿಟ್ಟು ಹೋಗಿರುವ ಜನರಿಗೆ ಮಾತು, ಅದು ಸಭೆಯೊಳಗೆ ಯೇಸು ಕ್ರಿಸ್ತ ನೇರವಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ತನ್ನ ವಿಶ್ವಾಸಿಗಳಿಗೆ ಆತನು ಅದನ್ನು ಹೇಳ್ತಿದ್ದಾನೆ. ಇಲ್ಲಿ 6-7 ವಚನಕ್ಕೆ ಬರುವಾಗ ನಾವಾಗಲೇ ಓದಿದಂತೆ ದೇವರು ಈ ಸಭೆಯಲ್ಲಿ ಒಂದು ಸಂಗತಿ ಒಳ್ಳೆಯದಿದೆ ಎಂಬುದಾಗಿ ಹೇಳ್ತಾನೆ. ಯಾವುದೆಂಬುದಾಗಿ ಹೇಳಿದರೆ, ಯೇಸು ಕ್ರಿಸ್ತನು ಏನನ್ನು ದ್ವೇಷಿಸ್ತಾನೋ ಅದನ್ನೇ ಈ ಎಫೆಸ ಸಭೆಯವರು ದ್ವೇಷಿಸ್ತಿದ್ದಾರೆ. ಆತನು ಅದು ನೇರವಾಗಿ ಹೇಳ್ತಾನೆ, ನಾನು ದ್ವೇಷಿಸುವ ನಿಕೊಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಕೊಲಾಯಿತರ ಕುರಿತಾಗಿ ಏನನ್ನ ಹೇಳಬೇಕೆನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಬರ್ತದೆ. ಆದರೆ ಇದರ ಕುರಿತಾಗಿ ತಿಳ್ಕೊಳ್ಳುವಂಥ ಪ್ರಯಾಸ ಪಟ್ಟವರು, ಅದರ ಆ ವಿಚಾರಗಳನ್ನ ಕೆದಕಿ ತೆಗೆದವರು, ಅವರು ಹೇಳುವಂಥ ಕೆಲವೊಂದು ಅಂಶಗಳಿದೆ. ಬಿಳಾಮನು ಹೇಗೆ ಇಸ್ರಾಯೇಲರು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದನ್ನು ತಿನ್ನಬಹುದು ಮತ್ತು ಜಾರತ್ವ ಮಾಡಬಹುದು ಎಂಬುದಾಗಿ ಅವ್ರನ್ನ ಪ್ರೇರೇಪಿಸೋದಕ್ಕೆ, ಅಥವಾ ಅವರು ಹೋಗ್ತಿರುವ ದಾರಿಗೆ ಒಂದು, ಅಥವಾ ದೇವರ ಭಯಭಕ್ತಿಯಲ್ಲಿ ಹೋಗ್ತಿರುವಂಥ ಅವರಿಗೆ ಒಂದು ಅಡ್ಡನಾಗಿ ಆತನು ಹೇಗೆ ಪ್ರಯತ್ನಿಸಿದ್ನು,
ಅದೇ ವಿಧದ ಬೋಧನೆ ನಿಕೊಲಾಯತರಲ್ಲಿ ಇತ್ತು ಎಂಬುದನ್ನು ಅದರ ಕುರಿತು ಸಂಶೋಧನೆ ಮಾಡಿದವರು ಹೇಳ್ತಾರೆ. ಹಾಗಾಗಿ ಅವರಲ್ಲಿ ಜಾರತ್ವ ಎಂಬ ಪಾಪವನ್ನು, ಕ್ರಿಸ್ತವ ವಿಶ್ವಾಸದಲ್ಲಿದ್ದರೂ ಜಾರತ್ವ ಪಾಪವನ್ನು ಅವರು ಅಂಗೀಕರಿಸಿ ಇದು ಇರಬಹುದೆಂಬುದಾಗಿ ಅವರು ಒಪ್ಪಿಕೊಂಡಿದ್ದರು. ನಂತರದಲ್ಲಿ ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ತಿನ್ನಬಹುದೆಂಬುದಾಗಿ ಅವರು ಒಪ್ಪಿಕೊಂಡಿದ್ದರು. ವಿಗ್ರಹಗಳನ್ನು ಸೇವಿಸುವಂಥದ್ದು ಅದನ್ನು ಅವರು ಒಪ್ಪಿಕೊಂಡಿದ್ದರು. ಮತ್ತು ನಾಲ್ಕನೇದಾಗಿ ಅವರು ದೇವರ ಕೃಪೆಯನ್ನು ನಿರರ್ಥಕಪಡಿಸುವವರು. ಅದಕ್ಕೆ ದೇವರ ಕೃಪೆಯನ್ನು ಅವರು ನಿರರ್ಥಕಪಡಿಸುವಂತೆ ಅವರು ಅನೇಕ ಪಾಪಕೃತ್ಯಗಳಲ್ಲಿ ಇರ್ತಿದ್ರು. ಇದು ನಿಕೊಲಾಯಿತರ ಬೋಧನೆ. ದೇವರಿಗೆ ಸ್ತೋತ್ರ. ಇಂಥ ದುರ್ಬೋಧನೆಗಳು ಒಳಗೆ ನುಸುಳುವಾಗ ಎಫೆಸ ಸಭೆಯವರು ಎಚ್ಚರದಿಂದಿದ್ದು ಅದನ್ನು ತಿರಸ್ಕರಿಸಿ ಇದ್ಯಾವುದನ್ನು ಅವರು ಒಪ್ಪಿರಲಿಲ್ಲ. ಹಾಗಾಗಿ ಯೇಸು ಕ್ರಿಸ್ತನು ಅವ್ರನ್ನ ಹೊಗಳ್ತಾನೆ. ಮತ್ತೆ ಅವರಿಗೆ 7ನೇ ವಚನದಲ್ಲಿ ಹೇಳ್ತಾನೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವುದನ್ನು ಕೇಳಲಿ ಎಂಬುದಾಗಿ ಹೇಳಿ, ಪ್ರತಿ ಸಭೆಯಿಂದ ದೇವರು ಅಪೇಕ್ಷಿಸುವಂಥ ಒಂದು ಸಂಗತಿ, ಯಾವನು ಜಯ ಹೊಂದುತ್ತಾನೋ. ಪ್ರತಿ ಸಭೆಯ ವಿಚಾರದಲ್ಲಿ ನಾನಾ ಹೋರಾಟಗಳಿದೆ. ಹಾಗಾದರೆ ಸೈತಾನನು ಆ ಸಭೆಯ ವಿಚಾರದಲ್ಲಿ ತಂದ ಹೋರಾಟವನ್ನು ಜಯಿಸುವ ಮನುಷ್ಯನನ್ನು ದೇವರು ಹೇಳ್ತಾನೆ, ಯಾವನು ಜಯ ಹೊಂದುತ್ತಾನೋ. ಈ ಮಾತುಗಳು ಯಾಕೋ ಏಕವಚನದಲ್ಲಿದೆ, ಯಾವನು ಜಯ ಹೊಂದುತ್ತಾನೋ. ಹಾಗಾದರೆ ಸಭೆಯೊಳಗೆ ಜಯಶಾಲಿ ಆಗುವ ಮನುಷ್ಯನು ನೀನಾಗಬೇಕು, ಅದು ನಾನಾಗಬೇಕು ಎಂಬುದು ಆತನ ಅಪೇಕ್ಷೆ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಈ ಎಫೆಸ ಸಭೆಗೆ ಇರಿಸಿಕೊಡುವಂಥ ಒಂದು ಬಹುಮಾನ, ಅವನಿಗೆ ದೇವರ ಪರದೈಸಿನಲ್ಲಿ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಹಾಗಾದ್ರೆ ಇಂಥ ಒಬ್ಬ ಜಯಶಾಲಿನ ದೇವರ ಪರದೇಶಿಗೆ ಆತ ನಡೆಸ್ತಾನೆ. ಅಲ್ಲಿ ಜೀವದಾಯಕ ವೃಕ್ಷದ ಹಣ್ಣನ್ನು ಕೊಡ್ತಾನೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅದಕ್ಕೆ ಹೋಗುವ ಏದೇನ್ ತೋಟಕ್ಕೆ ಹೋಗುವ ದಾರಿಯನ್ನು ಆತನು ತಡಿತಾನೆ. ಸುತ್ತುವ ಖಡ್ಗಗಳನ್ನು ಹಿಡಿದ ಕೆರೂಬಿಯರು, ಬೆಂಕಿಯಿಂದ ದಗದಗಿಸುವ ಸುತ್ತುವ ಖಡ್ಗದಂತಿರುವ ಖಡ್ಗವನ್ನು ಹಿಡಿದ ಕೆರೂಬಿಯರು ಅದಕ್ಕೆ ಕಾವಲಾಗಿ ನಿಲ್ತಾರೆ. ಜೀವದಾಯಕ ವೃಕ್ಷದ ಹಣ್ಣಿನ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ಇಲ್ಲಿ ಜಯಶಾಲಿಗೆ ಯೇಸು ಕ್ರಿಸ್ತನು ದೇವರ ಪರದೈಸಿನಲ್ಲಿ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಸಭೆಯನ್ನು ಗಮನಿಸ್ತಿದ್ದಾನೆ. ಅದರಲ್ಲಿ ಆತನಿಗೆ ಮೆಚ್ಚುಗೆ ಆದದ್ದು ಯಾವುದು, ಆತನಿಗೆ ಇಷ್ಟವಿಲ್ಲದ ಯಾವುದು ಆತನು ಗಮನಿಸ್ತಿದ್ದಾನೆ. ಅವುಗಳಲ್ಲಿ ನಾವು ದಾರಿ ತಪ್ಪುವಾಗ ಆತ ನಮ್ಮನ್ನು ಎಚ್ಚರಿಸ್ತಾನೆ, ಖಂಡಿಸ್ತಾನೆ. ಮತ್ತು ನಾವು ತಿರುಗಿಕೊಳ್ಳುವಂತೆ ಆತ ನಮ್ಮನ್ನು ಎಚ್ಚರಿಸ್ತಾನೆ, ಕರೆ ಕೊಡ್ತಿದ್ದಾನೆ. ನಾವು ಕರ್ತನ ಕಡೆಗೆ ತಿರುಗಿ ಜಯಶಾಲಿಗಳಾಗುವಾಗ ಆತನು ಅದಕ್ಕೆ ತಕ್ಕ ಬಹುಮಾನದಿಂದ ಸನ್ಮಾನಿಸ್ತಾನೆ. ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೇ, ಎಫೆಸ ಸಭೆಯ ಕುರಿತಾಗಿ ಕೆಲವಾರು ಸಂಗತಿಗಳನ್ನ ನಾವು ಗಮನಿಸಲಿಕ್ಕೆ ಕೃಪೆ ಕೊಟ್ಟಿಯಲ್ಲ, ಅದಕ್ಕಾಗಿ ಸ್ತೋತ್ರ. ಕರ್ತನೇ, ಅದು ಮೊದಲ ಪ್ರೀತಿಯನ್ನು ಬಿಟ್ಟುದಕ್ಕಾಗಿ ಅದನ್ನು ಎಚ್ಚರಿಸಿದಿ. ಅದು ತಾನು ಎಲ್ಲಿಂದ ಬಿದ್ದಿದ್ದು ಅದರಿಂದ ಎದ್ದೇಳುವುದಕ್ಕೆ ನೀನು ಹೇಳಿದಿ. ಕರ್ತನೇ, ನೀನು ದ್ವೇಷಿಸುವಂಥ ನಿಕೊಲಾಯಿತರ ಬೋಧನೆಯನ್ನು ಅದು ದ್ವೇಷಿಸುವ ಕಾರಣ ನೀನು ಅದರ ಮೇಲೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಿ. ಕರ್ತನೇ, ದೇವರಾತ್ಮ ನೀನು ಹೇಳುವಂಥ ಸಭೆಗಳಿಗೆ ಹೇಳುವಂಥ ನುಡಿಯನ್ನು ಸಭೆಯು ಕೇಳಲಿ ಎಂಬುದಾಗಿ ಅದಕ್ಕೆ ತಿಳಿಯಪಡಿಸಿದಿ. ಜಯ ಹೊಂದುವವನಿಗೆ ದೇವರ ನಿನ್ನ ಪರದೈಸ್ನಲ್ಲಿ ಜೀವದಾಯಕ ವೃಕ್ಷದ ಹಣ್ಣನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಿ. ಕರ್ತನೇ, ನಾವು ಈ ದಿನಗಳಲ್ಲಿ ಈ ಎಫೆಸ ಸಭೆಯ ಸ್ಥಿತಿಯಲ್ಲಿ ನಾವು ಇರುವುದಾದರೆ ನಾವು ಎಲ್ಲಿ ತಮ್ಮನ್ನು ತಿದ್ದಿಕೊಳ್ಳಬೇಕು, ಎಲ್ಲಿ ನಮ್ಮನ್ನು ಕಾದುಕೊಳ್ಳಬೇಕು ನಮಗೆ ತಿಳಿಯಪಡಿಸು. ನಮಗೂ ನೀನು ಮಾತನಾಡು. ನಿನ್ನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.